ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್. ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆಧಾರದ ಸ್ವಾಗತ. ಇವತ್ತಿನ ವಿಶೇಷವಾಗಿರುವಂತಹ ವಿಡಿಯೋ ನೋಡಲು ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನಂತ ಮೇಲೆ ಟೈಟಲಲ್ಲೂ ಕೂಡ ನೋಡಿದಿರ. ನಿಮ್ಮ ಆಧಾರ್ ಕಾರ್ಡಲ್ಲಿ ನೀವು ಯಾವುದೇ ರೀತಿಯಾಗಿರುವಂಥ ಬದಲಾವಣೆ ಮಾಡುವುದಾಗಲಿ, ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡುವುದಾಗಲಿ, ನಿಮ್ಮ ಆಧಾರ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡುವುದಾಗಲಿ, ಅಂತಹ ಸಂದರ್ಭಗಳಲ್ಲಿ ನೀವು 50 ರೂಪಾಯಿಯನ್ನು ಪಾವತಿ ಮಾಡುತ್ತಿದ್ದೀರಿ ಆನ್ಲೈನ್ ಮುಖಾಂತರ. ಸೊ ಇವಾಗ ನಾನು ಹೇಳುತ್ತಿರುವಂತಹ ಒಂದು ಅಪ್ಡೇಟಲ್ಲಿ ನೀವು 50 ರೂಪಾಯಿ ಪಾವತಿ ಮಾಡುವಂಥ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಉಚಿತವಾಗಿ ನೀವು ನಿಮ್ಮ ಆಧಾರ್ ಕಾರ್ಡಲ್ಲಿ ಈ ಕೆಲಸವನ್ನು ಮಾಡಿಕೊಳ್ಳಬಹುದು, ಅಪ್ಡೇಟ್ ಮಾಡಿಕೊಳ್ಳಬಹುದು. ಹಾಗಾದರೆ ಈ ಮಾಹಿತಿ ಆದರೂ ಯಾವುದು, ಇದರಲ್ಲಿ ಏನು ಮಾಡಬೇಕಂತ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಮೊದಲು ಈ ಒಂದು ಮೈ ಆಧಾರ್ ಎನ್ನುವಂತಹ ವೆಬ್ಸೈಟನ್ನು ಲಾಗಿನ್ ಮಾಡಿಕೊಳ್ಳಿ. ಇದರ ಲಿಂಕ್ ಬೇಕಾದರೆ ನಾನು ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಇಲ್ಲಿ ಲಾಗಿನ್ ಮಾಡಿದಾಗ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್, ಆಧಾರ್ PUC ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಇಲ್ಲೆಲ್ಲ ಆಪ್ಷನ್ಗಳು ಓಪನ್ ಆಗ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಇದೆ. ಇಲ್ಲಿ ಯಾವ ಒಂದು ಉದ್ದೇಶಕ್ಕಾಗಿ ನಿಮಗೆ 50 ರೂಪಾಯಿ ಫ್ರೀ ಆಧಾರನ್ನು ಆನ್ಲೈನ್ ಮುಖಾಂತರ ಅಪ್ಡೇಟ್ ಮಾಡೋಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅಂತ ತಿಳಿಸ್ಕೊಡ್ತೇನೆ. ನೋಡಿ, ನಿಮಗೆಲ್ಲ ಗೊತ್ತಿರ್ಬೋದು, ಇದು ಆಧಾರ್ ಕೇಂದ್ರಗಳಲ್ಲಿ ಹೋಗಿ ಅಪ್ಡೇಟ್ ಮಾಡಿಕೊಳ್ಳುವವರಿಗೆ ಉಚಿತವಾಗಿ ಸಿಗಲ್ಲ. ಇದು ಸ್ವಂತ ಮೈ ಆಧಾರ್ ಎನ್ನುವಂತಹ ವೆಬ್ಸೈಟಲ್ಲಿ ಲಾಗಿನ್ ಆಗಿ ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ತಿದ್ದುಪಡಿ ಮಾಡೋಕ್ಕೆ ಮಾತ್ರ ನಿಮಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ಆ ಆಪ್ಷನ್ ಯಾವುದಿದೆ ಅದರ ಬಗ್ಗೆ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೇನೆ. ಗಮನವಿಟ್ಟು ವಿಡಿಯೋನ ನೋಡಿ. ತಾವು ಇದುವರೆಗೆ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ಆಧಾರ್ ವತಿಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ನೋಡ್ಬೋದು. ಇಲ್ಲಿ ಸರ್ಕಾರದ ವತಿಯಿಂದಾನೆ ಇಲ್ಲಿ ಡಿಡ್ ಯು ಗೆಟ್ ಯುವರ್ ಆಧಾರ್ ಇಶ್ಯೂಡ್ 10 years ಬ್ಯಾಕ್ ಆ್ಯಂಡ್ ನೆವರ್ ಗಾಟ್ ಇಟ್ ಅಪ್ಡೇಟ್. ನೀವೇನಾದರೂ ನಿಮ್ಮ ಹಳೆಯ ಆಧಾರ್ ಕಾರ್ಡನ್ನು ಅಪ್ಡೇಟೇ ಮಾಡಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ತುಂಬ ಜನರು ನೋಡಿ 10 ವರ್ಷದ ಹಿಂದೆ ಆಧಾರ್ ಕಾರ್ಡ್ ಮಾಡಿಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಪಡೆದುಕೊಂಡಿದ್ದಾರೆ. ಮರಳಿ ಅವರು ಅದರಲ್ಲಿ ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಅಂಥವರು ಅಪ್ಡೇಟ್ ಮಾಡಲು ಅವರ ವಿಳಾಸದಲ್ಲಾಗಲಿ ಅಥವಾ ಅವರು ಈಗ ಪ್ರೆಸೆಂಟ್ ಇರುವಂತಹ ವಿಳಾಸದ ಒಂದು ಪ್ರೂಫ್ನ ಅಟ್ಯಾಚ್ ಮಾಡಿ ಅಪ್ಲೋಡ್ ಮಾಡಿ ಅವರು ಸಬ್ಮಿಟ್ ಕೊಡುವ ಸಂದರ್ಭದಲ್ಲಿ 50 ರೂಪಾಯಿಗಳನ್ನು ಅವರಿಗೆ ಕೇಳ್ತಾ ಇತ್ತು ಮೊದಲು. ಬಟ್ ಇವಾಗ 50 ರೂಪಾಯಿ ಕೇಳೋದಿಲ್ಲ, ಡೈರೆಕ್ಟಾಗಿ ಸಬ್ಮಿಟ್ ಬಟನ್ ಬರುತ್ತೆ 50 ರೂಪಾಯಿ ಪೇ ಮಾಡೋ ಜಾಗದಲ್ಲಿ. ಸೊ ಅದಕ್ಕೆ ನೋಡಿ, ಮಾರ್ಚ್ 15ರಿಂದ ಜೂನ್ 14ರವರೆಗೆ ಒಂದು ಇಲ್ಲಿ ಟೈಮಿಂಗ್ ಅವಧಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ, ಇಲ್ಲಿ ಆನ್ಲೈನ್ ಫ್ರೀ ಆನ್ಲೈನ್ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಕೊಟ್ಟಿದ್ದಾರೆ. ಮಾರ್ಚ್ 15th to 14th June 2023 ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿವರೆಗೆ ನೀವು ನಿಮ್ಮ ಒಂದು ಹಳೆಯ ಆಧಾರ್ ಕಾರ್ಡಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಏನಾದರೂ ಬದಲಾವಣೆಗಳಿದ್ದರೆ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಫೈನಲ್ ಸಬ್ಮಿಟ್ ಕೊಡುವಾಗ 50 ರೂಪಾಯಿ ನಿಮಗೆ ಕೇಳೋದಿಲ್ಲ, ಡೈರೆಕ್ಟಾಗಿ ಸಬ್ಮಿಟ್ ಅಂತ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಬೋದು ನೀವು ಇಲ್ಲಿ ನಿಮಗೆ ಇಲ್ಲೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಇದೆ. ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಯುವರ್ ಪ್ರೂಫ್ ಆಫ್ ಐಡೆಂಟಿ ಆ್ಯಂಡ್ ಪ್ರೂಫ್ ಆಫ್ ಅಡ್ರೆಸ್. ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14th 6 2023 ಅಂತ ಇದೆ. ಇದರಲ್ಲಿ ನೋಡಿ, ನಾನಿವಾಗ ನಿಮಗೆ ಫೈನಲ್ ಸಬ್ಮಿಟ್ ಕೊಟ್ಟು ತೋರಿಸಿಕೊಡುತ್ತೇನೆ. ಲೈವ್ ಪ್ರೂಫ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ 14/6/2023 ಅವಕಾಶ ಇದೆ ಅಂತ ನೆಕ್ಸ್ಟ್ ಅಂತ ಕೊಡಬೇಕು. ಮತ್ತೆ ಈ ರೀತಿ ಬರುತ್ತೆ, ಮತ್ತೆ ನೆಕ್ಸ್ಟ್ ಅಂತ ಕೊಡಬೇಕು. ಇಲ್ಲಿ ನಿಮ್ಮ ಡಾಟಾ ಎಲ್ಲ ಕರೆಕ್ಟಾಗಿದ್ದರೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಯಾವ ಡಾಕ್ಯುಮೆಂಟ್ನ ಕರೆಕ್ಟ್ ಇದೆ ಆ ಡಾಕ್ಯುಮೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡಿ, ಆ ಡಾಕ್ಯುಮೆಂಟ್ನ ಇಲ್ಲಿ ಓಕೆ ಅಂತ ಕೊಟ್ಟು ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇವಾಗ ನಾನು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಿ ತೋರಿಸಿಕೊಡ್ತೇನೆ ನೋಡಿ. ಬರುತ್ತೆ, ಮತ್ತೆ ಅಪ್ಲೋಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಆಯಿತು. ಇವಾಗ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಯಾವುದು ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡೋಕ್ಕಿಂತ ಅಟ್ಯಾಚ್ ಮಾಡಬಹುದು. ಇವಾಗ ನಾನು ಇಲ್ಲಿ ಅಟ್ಯಾಚ್ ಮಾಡಿರೋದು ನನ್ನ ID ಪ್ರೂಫು. ಇವಾಗ ಇಲ್ಲಿ ಅಡ್ರೆಸ್ ಪ್ರೂಫ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿಕೊಳ್ಳಬಹುದು. ನೋಡಿ, ನಾನು ಅಲ್ಲಿ ID ಪ್ರೂಫ್ ಅಟ್ಯಾಚ್ ಮಾಡಿದೆ, ಇಲ್ಲಿ ಅಡ್ರೆಸ್ ಪ್ರೂಫ್ ಅಟ್ಯಾಚ್ ಮಾಡಿದೆ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ಸಾಕು. ನೋಡಿ, ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ನೋಡಿ ಸ್ನೇಹಿತರೆ, ಇಲ್ಲಿ ಫೈನಲ್ ಆಗಿ ಸಬ್ಮಿಟ್ ಪೇಜ್ಗೆ ಬಂದಾಗ ಇಲ್ಲಿ ನಿಮಗೆ ಅಮೌಂಟ್ ಪೇ ಮಾಡೋಕ್ಕೆ ಕೇಳ್ತಾ ಇತ್ತು. ರೈಟ್, ನಾನು ಹೇಳ್ತಾ ಇರೋದು ಇಲ್ಲಿ ಅಮೌಂಟ್ ಪೇ ಮಾಡೋಕ್ಕೆ ಕೇಳ್ತಾ ಇತ್ತು. ಇವಾಗ ಅಮೌಂಟ್ ಕೇಳಲ್ಲ, ಡೈರೆಕ್ಟ್ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ.
ಇಲ್ಲಿ ಯಾವುದೇ ರೀತಿ ಅಮೌಂಟ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ಡೈರೆಕ್ಟಾಗಿ ಸಬ್ಮಿಟ್ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಅಡ್ರೆಸ್ ಪ್ರೂಫ್ ಹಾಗೂ ನಿಮ್ಮ ID ಪ್ರೂಫ್ ಏನಿದೆ ಅದು ಸರಿಯಾಗಿ ಅಪ್ಲೋಡ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ಹೊಸ ಆಧಾರ್ ಕಾರ್ಡ್ ಬರುತ್ತೆ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಡ್ಬೋದು. ಸೊ ಸ್ನೇಹಿತರೆ, ಈ ರೀತಿಯಾಗಿ ಪ್ರೊಸೆಸರ್ ಇದೆ ಅಂತ ನಿಮಗೆ ವಿಡಿಯೋ ಮಾಡಿ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ.